ಹಲೋ ವೀಕ್ಷಕರೇ, ಇವತ್ತು ಉಪ್ಪಿಟ್ಟು ಹೇಗೆ ಮಾಡೋದು ನೋಡೋಣ. ಇದಕ್ಕೆ ಬೇಕಾಗಿರುವಂಥ ತರಕಾರಿ ಈರುಳ್ಳಿ, ಮೆಣಸಿನ್ಕಾಯಿ, ಕಾಯಿ ತುರಿ. ಇಲ್ಲೊಂದು ಕಡೆ ನೀರನ್ನ ಇಟ್ಕೊಂಡಿದ್ದೀನಿ. ನಾನು ಹೇಗೆ ಮಾಡ್ಕೊಳ್ತೀನಿ ಅಂತಂದರೆ, ಈ ಸಣ್ಣ ಲೋಟದಲ್ಲಿ 3 ಕಪ್ಪು ನಾನು ರವೆನ ಹಾಕ್ಕೊಳ್ತೀನಿ. ಅಲ್ಲಿ ನೀರು ಇಟ್ಕೊಂಡಿದ್ನಲ್ಲ ಪಾತ್ರೆಯಲ್ಲಿ, ಅದು 8 ಲೋಟ ನೀರು. ಇದೇ ಸೇಮ್ ಕಪ್ಪಲ್ಲಿ 8 ಲೋಟ ನೀರು. ಇವಾಗ ರವೆ ಹುರ್ಕೊಳ್ತಾ ಇದ್ದೀನಿ. ರವೆ ಚೆನ್ನಾಗಿ ಹುರಿದಿದ್ರೆ ಈ ಥರ ಕೈಗೆ ಅಂಟಲ್ಲ. ಅದು ರವೆ ಹುರಿದಿಲ್ಲ ಅಂದರೆ ಕೈಗೆ ಅಂಟುತ್ತೆ. ಚೆನ್ನಾಗಿ ರವೆನ ಹುರ್ಕೋಬೇಕು. ಈ ಥರ ಕೈಗೆ ಅಂಟಬಾರ್ದು. ನಾನು ರವೆನ ಹುರಿದು ನೋಡ್ಕೊಳ್ತಾ ಇದ್ದೀನಿ ಕೈಗೆ ಅಂಟುತ್ತಾ ಅಂಟಲ್ವಾ ಅಂತ. ಕೈಗೆ ಅಂಟಲಿಲ್ಲ ನೋಡಿ, ಇವಾಗ ಕೈಗೆ ಅಂಟಿದಿಲ್ಲ, ರವೆ ಚೆನ್ನಾಗಿ ಹುರಿದಿದೆ. ಈ ಕಡೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಳ್ತೀನಿ. ಸಾಸಿವೆ ಸಿಡಿದ ನಂತರ ನಾನು ಅದಕ್ಕೆ ಜೀರಿಗೆ ಹಾಕ್ಕೊಳ್ತೀನಿ. ಸೊ ನೀವು ಕೂಡ ರವೆನ ನೋಡಿಕೊಂಡು ಹುರಿರಿ. ರವೆ ಕೈಗಂಟಲಿಲ್ಲ ಅಂದರೆ ಅದು ಚೆನ್ನಾಗಿ ಹುರಿದಿದೆ ಅಂತ ಅರ್ಥ. ಇವಾಗ ಜೀರಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಉದ್ದಿನಬೇಳೆ ಹಾಕ್ಕೊಂಡೆ, ಕರಿಬೇವು ಹಾಕ್ಕೊಂಡೆ. ನಾನಿಲ್ಲಿ 5 ಹಸಿಮೆಣ್ಸಿನ್ಕಾಯಿನ ಹೆಚ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ. ನಾನು 3 ಲೋಟ ರವೆನ ಹುರ್ಕೊಂಡಿದ್ದೀನಿ. 8 ಲೋಟ ನೀರನ್ನ ಅದೇ ಲೋಟದಲ್ಲಿ ಹಾಕ್ಕೊಂಡು ನಾನು ಅಲ್ಲಿ ಕಾಯೋಕ್ಕೆ ಇಟ್ಟಿದ್ದೀನಿ. ನೀರನ್ನ ಮರಳ್ಸೋಕ್ಕೆ ಇಟ್ಟಿದ್ದೀನಿ. ಈ ಕಡೆ ನಾನು ಕರಿಬೇವು ಆದಮೇಲೆ ಈರುಳ್ಳಿ ಹಾಕ್ಕೊಂಡೆ. ನಾನಿಲ್ಲಿ 3 ದೊಡ್ಡ ಈರುಳ್ಳಿನ ಹೆಚ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಮಾಡ್ಕೊತಾ ಇದ್ದೀನಿ, ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಈರುಳ್ಳಿ. ಇವಾಗ ನಾನು ನೀರು ಮರಳಕ್ಕೆ ಇಟ್ಟಿದ್ದಲ್ಲ, 8 ಲೋಟ ನೀರು, ಆ ನೀರನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿದ್ಮೇಲೆ ಅದು ಚೆನ್ನಾಗಿ ಮರಳಿಸ್ಬೇಕು. ಚೆನ್ನಾಗಿ ಈ ಥರ ಮರಳಬೇಕು. ಚೆನ್ನಾಗಿ ಮರಳಿದ್ಮೇಲೆ ಉಪ್ಪು ಹಾಕ್ಕೊಳ್ತೀನಿ ನಾನು. ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ಈ ಕಡೆ ಜಾಸ್ತಿ ಉಪ್ಪು ಹಾಕ್ಬಾರ್ದು, ಜಾಸ್ತಿ ಸಪ್ಪೆನೂ ಹಾಕ್ಬಾರ್ದು. ಈಗ ಹುರಿದಿರುವಂಥ ರವೆನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಾದಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ, ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇದಾದಮೇಲೆ ನಾನು ಕಾಯಿ ತುರ್ಕೊಂಡಿದ್ನಲ್ಲ, ಅದು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ತಾಯಿದ್ದೀನಿ. ಕಾಯಿ ತುರಿ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಉಪ್ಪಿಟ್ಟು ರೆಡಿ ಆಗುತ್ತೆ. ತುಂಬ ಸಿಂಪಲ್ಲಾಗಿ ಬೇಗ ರೆಡಿ ಆಗುವಂಥ ರೆಸಿಪಿ ಯಾವುದಂದರೆ ಉಪ್ಪಿಟ್ಟು. ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಬೇಗನೆ ತಯಾರಾಗುತ್ತೆ, ತಿನ್ನೋಕ್ಕೂ ರುಚಿಯಾಗಿರುತ್ತೆ, ಪದಾರ್ಥಗಳು ಕೂಡ ಕಡಿಮೆ. ನೀವು ಒಂದು ಸಲ ಟ್ರೈ ಮಾಡಿ.